ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಇವತ್ತು ಕೂಡ ನಾವು ಸೆಕೆಂಡ್ PUCಯ ಮೊದಲನೇ ಪಾಠವಾದಂತಹ ಮುಟ್ಟಿಸಿಕೊಂಡವನು ಅನ್ನುವಂತಹ ಪಾಠನ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಕವಿ ಪರಿಚಯವನ್ನು ನಾವು ನೋಡೋದಾದರೆ ಪಿ ಲಂಕೇಶ್ ರವರು ನವ್ಯ ಸಾಹಿತ್ಯದ ಒಬ್ಬ ಪ್ರಮುಖ ಕವಿಯಾಗಿ ನಮಗೆ ಕಾಣಿಸ್ತಾ ಹೋಗ್ತಾರೆ. ಅದರ ಜೊತೆಗೆ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಇವರು ಸೇವೆ ಸಲ್ಲಿಸ್ತಾರೆ. ಲಂಕೇಶ್ ಪತ್ರಿಕೆ ಅನ್ನುವಂತಹ ಪತ್ರಿಕೆನ ಇವರು ಸಂಪಾದನೆ ಮಾಡ್ತಾರೆ. ಮುಸ್ಸಂಜೆ ಕಥಾಪ್ರಸಂಗ ಅನ್ನುವಂತಹ ಒಂದು ಪ್ರಮುಖವಾದಂತಹ ಕಾದಂಬರಿನ ಬರೀತಾರೆ. ಅವ್ವ ಅನ್ನುವಂತಹ ಒಂದು ಸುಂದರವಾದಂತಹ ಕವಿತೆನ ಇವರು ಬರೀತಾರೆ. ಅದು ತುಂಬ ಫೇಮಸ್ ಕೂಡ ಆಗುತ್ತೆ. ಇನ್ನು ಕತೆಗೆ ಬರೋದಾದರೆ, ಬಸಲಿಂಗ ಅನ್ನುವಂತಹ ವ್ಯಕ್ತಿ ಒಬ್ಬ ಇರ್ತಾನೆ, ಈ ಕಥೆಯ ಹೀರೋ. ಆತನಿಗೆ ಹಲವಾರು ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಮೊದಲನೇ ಸಮಸ್ಯೆ, ಬೇಗ ವ್ಯವಸಾಯ ಮಾಡಬೇಕು, ಇಲ್ಲ ಅಂತಂದರೆ ಮಣ್ಣು ಗಟ್ಟಿ ಆಗುತ್ತೆ. ಆದರೆ ವ್ಯವಸಾಯ ಮಾಡೋದಕ್ಕೆ ಅವನ 2 ಎತ್ತುಗಳಲ್ಲಿ ಒಂದು ಎತ್ತು ಅವನಿಗೆ ಸಾಥ್ ಕೊಡ್ತಾ ಇರೋದಿಲ್ಲ. ಊಟಕ್ಕೆ ಮಾತ್ರ ಚೆನ್ನಾಗಿರ್ತಾ ಇತ್ತು, ಆದರೆ ನೇಗಲನ್ನ ಎತ್ತಿ ಹೆಗಲ ಮೇಲೆ ಇಟ್ಟಿದ ತಕ್ಷಣ ಸತ್ತೋದ ರೀತಿ ಮಲ್ಕೊಳ್ತಾ ಇತ್ತು. ಅವನ ಮಗುವಿನ ಮೈ ಹುಷಾರಿರೋದಿಲ್ಲ. ಹೆಂಡತಿ ಸಿದ್ಲಿಂಗಿ ಶಿವನೂರಿನ ಸ್ವಾಮಿಗಳ ಹತ್ರ ತೋರಿಸ್ಬೇಕು ಅಂತ ಪದೇ ಪದೇ ಅವನಿಗೆ ಹೇಳ್ತಾ ಇದ್ಲು. ಈ ಎಲ್ಲ ಸಮಸ್ಯೆಗಳ ಒಂದು ಮಧ್ಯೆ ಅವನಿಗೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದ್ದಿದ್ದು, ಅವನಿಗೆ ಎಡಗಣ್ಣಿನ ನೋವು ಕಾಣಿಸ್ಕೊಂಡಿತ್ತು. ಮೊದಲು ಅದು ಸಾಮಾನ್ಯ ಅಂತೇಳಿ ಸುಮ್ಮನಾಗಿದ್ದ. ಆದರೆ ಬರ್ತಾ ಬರ್ತಾ ಆ ನೋವು ಅತಿ ಹೆಚ್ಚಾಗಿ ಆಗಿದ್ದರಿಂದ ತನ್ನ ಹೆಂಡತಿ ಹತ್ರ ಹೇಳ್ಕೊಳ್ತಾನೆ. ಅವಳು ಆ ಒಂದು ಭ್ರಮೆನಲ್ಲಿ ಅವನಿದ್ದಾನೆ, ಅದಕ್ಕೋಸ್ಕರ ಹಾಗಾಗ್ತಾ ಇದೆ ಅನ್ನೋ ರೀತಿ ಅವಳು ರಿಯಾಕ್ಟ್ ಮಾಡ್ತಾಳೆ. ಅದು ಅವನಿಗೆ ತುಂಬ ಬೇಜಾರಾಗುತ್ತೆ. ಸಿಟಿನಲ್ಲಿರುವಂತಹ ಹಲವಾರು ಡಾಕ್ಟರ್ಗಳಿಗೆ ತೋರಿಸ್ತಾನೆ. ಅವರು ಕೊಟ್ಟಂತಹ ಆಯಿಂಟ್ಮೆಂಟ್, ಲೇಹ್ಯವನ್ನು ಹಚ್ಚುತ್ತಾನೆ, ಸರಿ ಹೋಗೋದಿಲ್ಲ. ಯಾರೋ ಒಬ್ಬ ಅವರ ಸ್ನೇಹಿತ, ಬಸಲಿಂಗನ ಸ್ನೇಹಿತ, ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿರುವಂತಹ ಡಾಕ್ಟರ್ ತಿಮ್ಮಪ್ಪ ಅನ್ನುವಂಥವರ ಬಳಿ ಹೋಗು, ಅವರು ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ತಾನೆ. ಆದರೆ ಬಸಲಿಂಗನಿಗೆ ಅದು ಇಷ್ಟ ಇರೋದಿಲ್ಲ. ಏಕೆ ಅಂತಂದರೆ, ಸರ್ಕಾರಿ ಆಸ್ಪತ್ರೆ ಅಂತ ಅಂದರೆ ದಿಕ್ಕು ಇಲ್ಲದಿರುವವರು ಹೋಗುವ ಜಾಗ ಅಂತೇಳಿ ಅವನು ತಿಳ್ಕೊಂಡಿರ್ತಾನೆ. ಇಂತಹ ಬಸಲಿಂಗ ಇನ್ನೇನು ಯಾವ ಒಂದು ಪರಿಹಾರನೂ ಇಲ್ಲದೆ ಇರುವಂತಹ ಕಾರಣ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾನೆ. ಡಾಕ್ಟರ್ ತಿಮ್ಮಪ್ಪ ಎಷ್ಟು ಬ್ಯುಸಿಯಾಗಿರ್ತಾರೆ ಅಂತ ಅಂದರೆ, ಆದರೂ ಕೂಡ ಅವರು ಬಸಲಿಂಗನನ್ನು ಅವನು ಹೋದಾಗ ತುಂಬ ಪ್ರೀತಿಯಿಂದ ಕಾಳಜಿಯಿಂದ ಮಾತಾಡಿಸ್ತಾರೆ. ಇದನ್ನು ನೋಡಿದಂತಹ ಬಸಲಿಂಗನಿಗೆ ಅವ್ರ ಮೇಲೆ ತುಂಬ ವಿಶ್ವಾಸ ಉಂಟಾಗುತ್ತೆ. ಅವನು ತನ್ನ ಒಂದು ಕಣ್ಣಿನ ನೋವಿನ ಜೊತೆಗೆ ಅವನಿಗಿರುವಂತಹ ಹಲವಾರು ಸಮಸ್ಯೆಗಳನ್ನು ಕೂಡ ಹೇಳ್ಕೊಳ್ತಾ ಹೋಗ್ತಾನೆ. ಉದಾಹರಣೆ, ಅವನ ಮಗುವಿನ ಮೈ ಹುಷಾರಿಲ್ಲದೆ ಇರ್ಬೋದು, ಅಥವಾ ಅವನ ಒಂದು ಎತ್ತುಗಳಲ್ಲಿ ಒಂದು ಎತ್ತು ಅವನಿಗೆ ಸಾಥ್ ಕೊಡದೇ ಇರೋದು, ಎಲ್ಲನೂ ಕೂಡ ಹೇಳ್ತಾನೆ. ಇಲ್ಲಿ ಡಾಕ್ಟರ್ ತಿಮ್ಮಪ್ಪ ಅವರು ಕೂಡ ಅವನ ಜೊತೆ ಆತ್ಮವಿಶ್ವಾಸದಿಂದ ಮಾತಾಡಿ ಬಸಲಿಂಗನ ಒಂದು ಕಣ್ಣನ್ನು ಪರೀಕ್ಷೆ ಮಾಡಿ ಅವನಿಗೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಚಿಕ್ಕದೊಂದು ಆಪ್ರೇಷನ್ ಮಾಡಬೇಕು, ಪರವಾಗಿಲ್ವಾ ಅಂತ ಕೇಳ್ತಾರೆ. ಅವನು ಸರಿ ಸ್ವಾಮಿ, ಆಯಿತು, ಪರವಾಗಿಲ್ಲ, ನೀವು ಮಾಡಿ ಅಂತ ಅಂದಾಗ ಮಾರನೇ ದಿನ ಬರೋದಕ್ಕೆ ಹೇಳ್ತಾರೆ. ಅವನು ಕೂಡ ಬೆಳಿಗ್ಗೆ ಎದ್ದು ತನ್ನ ಒಂದು ಎಲ್ಲ ಕೆಲಸಗಳನ್ನು, ಎತ್ತುಗಳಿಗೆ ಹುಲ್ಲು ಹಾಕೋದಾಗಿರ್ಬೋದು ಅಥವಾ ಮಿಕ್ಕಿದ ಕೆಲಸಗಳನ್ನೆಲ್ಲ, ಮನೆಯ ಕೆಲಸಗಳನ್ನೆಲ್ಲ ಮಾಡಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾನೆ. ಮಾರನೇ ದಿನ ಬಸಲಿಂಗನಿಗೋಸ್ಕರ ಡಾಕ್ಟರ್ ತಿಮ್ಮಪ್ಪ ಕಾಯ್ತಾ ಇರ್ತಾರೆ. ಅವನು ಬಂದಿದ್ದ ತಕ್ಷಣ ಅವನ ಒಂದು ಕಣ್ಣಿನ ಶಸ್ತ್ರಚಿಕಿತ್ಸೆ, ಚಿಕ್ಕದೊಂದು ಆಪ್ರೇಷನ್ ಮಾಡ್ತಾರೆ. ಮಾಡಿಬಿಟ್ಟು ಅವನಿಗೆ ಹೇಳ್ತಾರೆ, 2 ವಾರಗಳ ಕಾಲ ನೀನು ತಲೆಗೆ ಸ್ನಾನ ಮಾಡಬಾರ್ದು. ಅವನು ಕೂಡ ಸರಿ ಆಯಿತು ಅಂಥೇಳಿ ಅವನೇನು ಮಾಡ್ತಾನೆ, ಮನೆಗೆ ಹೋಗ್ತಾನೆ. ಹೋಗೋದ್ರೊಳಗಡೆ ಅದು ಹೇಗೋ ಗೊತ್ತಿಲ್ಲ, ಸಿದ್ಲಿಂಗಿಗೆ ಡಾಕ್ಟರ್ ತಿಮ್ಮಪ್ಪ ಹೊಲೆಯ ಜಾತಿಯವನು ಅಥವಾ ಕೀಳು ಜಾತಿಯವನು ಅಂಥೇಳಿ ಗೊತ್ತಾಗಿರುತ್ತೆ. ಇಲ್ಲಿ ಬಸಲಿಂಗ ಮನೆಗೆ ಹೋಗಿದ ತಕ್ಷಣ ದೊಡ್ಡ ರಾಧಾಂತನೇ ಮಾಡ್ತಾಳೆ. ನೀನು ಅವನನ್ನು ಮುಟ್ಟಿಸ್ಕೊಂಡು ಬಂದಿದ್ಯಾ ಅನ್ನುವಂಥ ಇದನ್ನು ಹೇಳ್ತಾಳೆ. ಮೊದಲು ಬಸಲಿಂಗನೂ ಕೂಡ ಇದು ಏನು ಅನಿಸೋದಿಲ್ಲ, ಆದರೆ ಮನಸ್ಸಲ್ಲಿ ಒಂದೇ ಒಂದು ಸರಿ ಅನಿಸುತ್ತೆ, ಡಾಕ್ಟರ್ ತಿಮ್ಮಪ್ಪನವರು ಆಪ್ರೇಷನ್ ಮಾಡೋದಕ್ಕಿಂತ ಮುಂಚೆ ನಾನು ಕೆಳಜಾತಿಯವನು ಅಂತೇಳಿ ಒಮ್ಮೆ ಹೇಳಿದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಇಲ್ಲಿ ಡಾಕ್ಟರ್ ತಿಮ್ಮಪ್ಪ
2 ವಾರಗಳ ಕಾಲ ತಲೆಗೆ ಸ್ನಾನ ಮಾಡಬೇಡ ಅಂತ ಹೇಳಿದರು. ಆದರೂ ಕೂಡ ಹೆಂಡತಿ ಸಿದ್ಲಿಂಗಿ ರಾಧಾಂತ ಮಾಡಿದ್ದರಿಂದ ಅವನೇನು ಮಾಡ್ತಾನೆ, ತಲೆಗೆ ಕಣ್ಣು ನೆನೆದೇ ಇರೋ ರೀತಿ ಅವನೇನು ಮಾಡ್ತಾನೆ, ತಲೆಗೆ ಸ್ನಾನ ಮಾಡ್ತಾನೆ. 1-2 ದಿನಗಳ ಕಾಲ ಅವ್ರು ಕೊಟ್ಟಂತಹ ಆಯಿಂಟ್ಮೆಂಟ್ ಹಚ್ಕೊಳ್ತಾನೆ. ಅದು ಮಾಯುವ ರೀತಿ ಕಾಣಿಸ್ತಾ ಇರುತ್ತೆ. ಆದರೆ ಬರ್ತಾ ಬರ್ತಾ ಆಪ್ರೇಷನ್ ಮಾಡಿದಂತಹ ಎಡಗಣ್ಣು ತುಂಬ ನೋಯೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಡಾಕ್ಟರ್ ತಿಮ್ಮಪ್ಪನ ಬಳಿ ಆಗೋದಿಲ್ಲ. ಯಾಕೆಂತಂದರೆ ಅವ್ರು ಮೊದಲೇ ಹೇಳಿದ್ರು 2 ವಾರಗಳ ಕಾಲ ಸ್ನಾನ ಮಾಡಬಾರ್ದು ನೀನು ತಲೆಗೆ ಅಂತ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಈ ಒಂದು ಕಣ್ಣಿನ ನೋವು ತಡೆಯೋದಕ್ಕಾಗ್ದಲೆ ಬೇರೆ ಬೇರೆ ಡಾಕ್ಟರ್ಗಳಿಗೆ ಅವನ ಕಣ್ಣನ್ನು ತೋರಿಸ್ತಾನೆ. ಅಲ್ಲಿ ಹಲವಾರು ಡಾಕ್ಟರ್ಗಳು ಹೇಳಿದ್ದೇನು ಅಂತಂದರೆ, ಖಾಸಗಿ ಆಸ್ಪತ್ರೆಯ ಡಾಕ್ಟರ್ಗಳು, ಈ ಒಂದು ಕಣ್ಣಿಗೆ ಆಪ್ರೇಷನ್ ಬೇಡವಾಗಿತ್ತು, ಡಾಕ್ಟರ್ ತಿಮ್ಮಪ್ಪ ಸುಮ್ಮನೆ ಆಪ್ರೇಷನ್ ಮಾಡಿದ್ದಾರೆ. ಇದು ಬಸಲಿಂಗನ ಮನಸ್ಸಿನಲ್ಲಿ ಉಳಿತಾ ಹೋಯಿತು. ಅದರ ಜೊತೆಗೆ ಬರ್ತಾ ಬರ್ತಾ ಕಣ್ಣಿನ ನೋವು ಅತಿ ಹೆಚ್ಚು ಜಾಸ್ತಿ ಆಗಿದ್ದರಿಂದ ವಿಧಿ ಇಲ್ದಲೆ ಅವನೇನು ಮಾಡ್ತಾನೆ, ಮತ್ತೆ ಡಾಕ್ಟರ್ ತಿಮ್ಮಪ್ಪನ ಬಳಿ ಹೋಗ್ತಾನೆ. ಡಾಕ್ಟರ್ ತಿಮ್ಮಪ್ಪ ಕಣ್ಣನ್ನು ಪರೀಕ್ಷೆ ಮಾಡ್ತಾರೆ. ಮಾಡಿದ ತಕ್ಷಣ ಕೇಳ್ತಾರೆ, ತಲೆಗೆ ಸ್ನಾನ ಮಾಡ್ದ? ಆದರೆ ಬಸಲಿಂಗ ಹೇಳ್ತಾನೆ, ಇಲ್ಲ. ತಿಮ್ಮಪ್ಪನವ್ರು ಹೇಳ್ತಾರೆ, ಬಸಲಿಂಗ ನೀನು ತುಂಬ ಒಳ್ಳೆಯ ವ್ಯಕ್ತಿ, ನಿಜ ಹೇಳು ಏನಾಯಿತು ಅಂತ ಅಂದಾಗ ಬಸಲಿಂಗ ಹೇಳ್ತಾನೆ, ಈ ರೀತಿ ಆಪ್ರೇಷನ್ ಮಾಡಿಸ್ಕೊಂಡು ಹೋದಾಗ ತನ್ನ ಹೆಂಡತಿ ಡಾಕ್ಟರ್ ಒಲೆಯ ಜಾತಿಯವನು ಅಂದೇಳಿ ಸ್ನಾನ ಮಾಡಿಸಿದ್ಲು, ಮೈಲಿಗೆ ಆಗಿದೆಯಾ ಅನ್ನುವಂತಹ ಕಾರಣಕ್ಕೆ ಸ್ನಾನ ಮಾಡಿಸಿದ್ಲು ಅಂದಾಗ ಡಾಕ್ಟರ್ ತಿಮ್ಮಪ್ಪನವ್ರಿಗೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ತುಂಬ ಒಳ್ಳೆಯ ವ್ಯಕ್ತಿ ಆದಂತಹ ಬಸಲಿಂಗನ ಮನಸ್ಸಿನಲ್ಲೇ ಇದೆಲ್ಲ ಇದೆ ಅಂಥೇಳಿ ಅವರು ಅಂದ್ಕೊಂಡಿರಲಿಲ್ಲ. ಅದರಿಂದ ಸ್ವಲ್ಪ ನೋವಾಯ್ತು ಅವರಿಗೆ. ಅದಾದಮೇಲೆ ಡಾಕ್ಟರ್ ತಿಮ್ಮಪ್ಪನವ್ರು ಹೇಳ್ತಾರೆ, ಈ ಕಣ್ಣು ಸರಿ ಹೋಗೋದಿಲ್ಲ, ನಿನಗೆ ಇದನ್ನು ಆಯಿಂಟ್ಮೆಂಟ್ ಕೊಡ್ತೀನಿ, ಹಚ್ಕೋ, ನೋವು ಸರಿ ಹೋಗುತ್ತೆ, ಆದರೆ ಕಣ್ಣು ಮಾತ್ರ ಬರೋದಿಲ್ಲ ಅಂತ ಅಂದಾಗ ಬಸಲಿಂಗ ಇನ್ನೊಮ್ಮೆ ಆಪ್ರೇಷನ್ ಮಾಡಿ ನಾನು ಮತ್ತೆ ತಲೆಗೆ ಸ್ನಾನ ಮಾಡೋದಿಲ್ಲ ಅಂತ ಕೇಳ್ಕೊಳ್ತಾನೆ. ಆದರೆ ಇಲ್ಲಿ ಟೈಮ್ ಮೀರೋಗಿದೆ. ಡಾಕ್ಟರ್ ತಿಮ್ಮಪ್ಪನವರು ಇಲ್ಲ, ಆಗೋದಿಲ್ಲ, ಕಣ್ಣು ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಹಿಂಗೆ ಬಸಲಿಂಗನ ಒಂದು ಕಣ್ಣಿನ ನೋವು ವಾಸಿಯಾಗಿ ಕಣ್ಣು ಪೂರ್ಣ ಹೊರಟೋಗುತ್ತೆ. ಅದಾದಮೇಲೆ ಬಸಲಿಂಗನ ಒಂದು ಪ್ರಾಮಾಣಿಕ ಒಳ್ಳೆಯ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು ಮೂಡ್ತಾ ಹೋಗುತ್ತೆ. ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಇಲ್ಲ ಸಲ್ಲದ ವಿಷಯಗಳನ್ನೆಲ್ಲ ಅವನು ಬೇರೆಯವ್ರ ಹತ್ರ ಹೋಗಿ ಹೇಳೋದು ಅಥವಾ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಇದನ್ನೆಲ್ಲ ಕೂಡ ಮಾಡ್ತಾನೆ. ಮೊದಲು ಎಷ್ಟು ಪ್ರಾಮಾಣಿಕವಾಗಿ ಇರ್ತಾನೆ ಅಂತ ಅಂದರೆ, ತನ್ನ ಎತ್ತುಗಳನ್ನ ಮಾರೋದಕ್ಕೂ ಕೂಡ ಸುಳ್ಳು ಹೇಳಿ ಮಾರೋದಕ್ಕೆ ತನಗಿಷ್ಟ ಇಲ್ಲದಲೇ ಇರ್ತಾನೆ. ಆದರೆ ಈಗ ಅವನು ಸುಳ್ಳು ಹೇಳೋದ್ರಲ್ಲಿ ತುಂಬ ನಿಪುಣನಾಗಿರ್ತಾನೆ. ಅವನೇನು ಮಾಡ್ತಾನೆ, ತನ್ನ ಎತ್ತುಗಳನ್ನು ಕೂಡ ಸುಳ್ಳಿನ ಮುಖಾಂತರ ಮಾರಿಬಿಡ್ತಾನೆ. ಅಷ್ಟರ ಮಟ್ಟಿಗೆ ಸುಳ್ಳನ್ನು ಅವನು ಹೇಳ್ತಾ ಇರ್ತಾನೆ. ಅದಾದಮೇಲೆ ಹೀಗೆ ಸ್ವಲ್ಪ ದಿನಗಳ ಕಾಲ ಕಳೆದೋಗ್ತಾ ಇರುತ್ತೆ. ಅವನು ತನ್ನಲ್ಲಾದಂತಹ ಬದಲಾವಣೆಗಳನ್ನು ಅವನು ಕೆಲವೊಮ್ಮೆ ಒಬ್ಬೊಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಾನೆ. ಆದರೆ ಕೆಲವೊಂದು ಸರಿ ತುಂಬ ಖುಷಿಯಾಗಿರ್ತಾನೆ, ಲವಲವಿಕೆಯಿಂದ ಇರ್ತಾನೆ, ಕೆಲವೊಂದು ಸರಿ ಬೇಜಾರಾಗಿರ್ತಾನೆ. ಹೀಗೆ ಕೆಲವೊಂದಿಷ್ಟು ದಿನಗಳು ಕಳೆದೋಗುತ್ತೆ. ಅದಾದಮೇಲೆ ಅವನಿಗೆ ಸ್ವಲ್ಪ ದಿನಗಳಾದ ಮೇಲೆ ಬಲಗಣ್ಣಿನ ನೋವು ಸ್ಟಾರ್ಟ್ ಆಗುತ್ತೆ. ಎಡಗಣ್ಣಿಗೆ ಯಾವ ರೀತಿ ನೋವು ಬಂದಿತ್ತೋ ಬಲಗಣ್ಣಿಗೂ ಕೂಡ ಅದೇ ರೀತಿ ನೋವು ಬರುತ್ತೆ. ಅವನೇನು ಮಾಡ್ತಾನೆ, ಈ ಸರಿ ಡಾಕ್ಟರ್ ತಿಮ್ಮಪ್ಪನ ಬಳಿ ಹೋಗೋದಿಲ್ಲ, ಬೇರೆ ಬೇರೆ ಡಾಕ್ಟರ್ಗಳಿಗೆ ತೋರಿಸ್ತಾನೆ. ಅವರು ಆಯಿಂಟ್ಮೆಂಟ್ ಕೊಡ್ತಾರೆ, ಲೇಹವನ್ನು ಕೊಡ್ತಾರೆ, ಹಚ್ಕೊಳ್ತಾನೆ, ವಾಸಿ ಆಗೋದಿಲ್ಲ. ಕೊನೆಗೆ ವಿಧಿ ಇಲ್ಲದೆ ಡಾಕ್ಟರ್ ತಿಮ್ಮಪ್ಪನ ಬಳಿ ಹೋಗ್ತಾನೆ. ಡಾಕ್ಟರ್ ತಿಮ್ಮಪ್ಪನವರಿಗೆ ಮೊದಲೇ ಬೇಜಾರಾಗಿರುತ್ತೆ. ಮತ್ತು ತಿರ್ಗಾ ಇವನು ಮತ್ತೆ ಸ್ನಾನ ಮಾಡಿಬಿಡ್ತಾನೆ ಅಂಥೇಳಿ ಅವರು ಹೇಳ್ತಾರೆ, ನೋಡು ಬಸಲಿಂಗ, ಡಾಕ್ಟರ್ ಚಂದ್ರಪ್ಪ ಅಂತ ಒಬ್ಬ ಡಾಕ್ಟರ್ ಇದ್ದಾರೆ, ನನ್ನಷ್ಟೇ ಒಳ್ಳೆ ಡಾಕ್ಟರ್, ಅವರ ಬಳಿ ಇದನ್ನು ತೋರಿಸು, ಅವರು ಕೂಡ ನಿನ್ನದೇ ಜಾತಿಯವರು ಅಂತ ಹೇಳ್ತಾನೆ. ಸರಿ ಅಂಥೇಳಿ ಆಸ್ಪತ್ರೆಯಿಂದ ಹೊರಗಡೆ ಬಂದಾಗ ಇರ್ತಾನೆ ರಾಜಕಾರಣಿ ರುದ್ರಪ್ಪ ಅಂಥೇಳಿ, ಅವನಿಗೆ ಹೇಳಿ ಈ ಡಾಕ್ಟರ್ ಚಂದ್ರಪ್ಪ ಕೂಡ ನಮ್ಮ ಜಾತಿಯವನ ಅಂತ ತಿಳ್ಕೊಳ್ತಾನೆ. ಅಲ್ಲಿಗೆ ಹೋಗ್ತಾನೆ. ಕಣ್ಣನ್ನು ಪರೀಕ್ಷಿಸಿದಂತಹ ಒಂದು ಡಾಕ್ಟರ್ ಚಂದ್ರಪ್ಪನವರು ಹೇಳ್ತಾರೆ, ನೋಡು ಬಸಲಿಂಗ, ಡಾಕ್ಟರ್ ತಿಮ್ಮಪ್ಪನವರು ನಮ್ಮ ವೈದ್ಯ ಲೋಕದಲ್ಲೇ
ಅತ್ಯಂತ ಪ್ರಾಮಾಣಿಕ ಮತ್ತು ತುಂಬ ಪ್ರತಿಭಾವಂತ ವೈದ್ಯರು. ಅವರಿಗೆ ಬಿಟ್ಟು ಈ ಒಂದು ಸಮಸ್ಯೆ ಯಾರಿಗೂ ಕೂಡ ಪರಿಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀನು ಅವರ ಬಳಿಯೇ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಆಸ್ಪತ್ರೆಯಿಂದ ಹೊರಗೆ ಬಂದಂತಹ ಬಸಲಿಂಗನಿಗೆ ಎಷ್ಟು ವ್ಯಥೆ ಆಗುತ್ತೆ ಅಂತ ಅಂದರೆ, ನಾನು ಎಂಥ ಕೆಲಸ ಮಾಡಿಬಿಟ್ಟೆ. ಅವನಿಗೆ ಕಣ್ಣಿನ ನೋವು ಅತಿಯಾಗಿ ಕಾಣಿಸ್ತಾ ಇರುತ್ತೆ. ಅದರ ಜೊತೆಗೆ ಈ ತನ್ನ ಎಲ್ಲ ತಪ್ಪುಗಳು ನೆನಪಾಗ್ತಾ ಹೋಗುತ್ತೆ. ಡಾಕ್ಟರ್ ತಿಮ್ಮಪ್ಪನ ಒಂದು ವಿಷಯದಲ್ಲಿ ಅವನು ಬೇರೆಯವ್ರ ಹತ್ರ ಸುಳ್ಳು ಹೇಳ್ಕೊಂಬಂದಿದ್ದು, ಅವರನ್ನು ಕೆಟ್ಟವರನ್ನಾಗಿ ಮಾಡಲು ಪ್ರಯತ್ನ ಮಾಡಿದ್ದು, ಅಥವಾ ತನ್ನ ಎತ್ತುಗಳನ್ನು ಸುಳ್ಳು ಹೇಳಿ ಮಾರಿದ್ದು ಎಲ್ಲನೂ ಕೂಡ ಅವನಿಗೆ ನೆನಪಿಗೆ ಬರ್ತಾ ಹೋಗುತ್ತೆ. ತನ್ನ ಹೊಲ ಆಗಿರ್ಬೋದು, ತನ್ನ ಹೆಂಡತಿ ಮಕ್ಕಳಾಗಿರ್ಬೋದು, ಎಲ್ಲನೂ ನೆನಪಿಗೆ ಬರುತ್ತೆ. ಕೂತ್ಕೊಂಡು ಅಳ್ತಾನೆ. ಮತ್ತೆ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನ ಬಳಿ ಓಡೋಗ್ತಾನೆ. ಅಲ್ಲಿ ಹೋಗಿ ಅವ್ರ ಹತ್ರ ಗಟ್ಟಿಯಾಗಿ ತಪ್ಕೊಳ್ತಾನೆ ಹೋಗಿ. ಆದರೆ ಈ ಬಾರಿ ತಿಮ್ಮಪ್ಪನವ್ರು ಮಾತ್ರ ಅವನನ್ನು ತಪ್ಕೊಳೋದಕ್ಕೆ ಹೋಗೋದಿಲ್ಲ. ಅವರಲ್ಲಿ ಒಂದು ಅಂತರ ಗಾಂಭೀರ್ಯತೆ ಕಾಣಿಸುತ್ತೆ. ಅದರ ಜೊತೆಗೆ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಸಲಿಂಗ ಎಲ್ಲ ತನ್ನ ನೋವುಗಳನ್ನು ಮತ್ತೆ ಹೇಳ್ಕೊಳ್ತಾನೆ. ಅವನಲ್ಲಿದ್ದಂತಹ ಜಂಬ, ಕೋಪ ಎಲ್ಲ ಕೂಡ ಹೊರಟೋಗಿರುತ್ತೆ. ಅವನು ಮೊದಲಿನ ಬಸಲಿಂಗನಾಗಿ ಕಾಣಿಸ್ತಾ ಇರ್ತಾನೆ. ಡಾಕ್ಟರ್ ತಿಮ್ಮಪ್ಪನವರು ಹೇಳ್ತಾರೆ, ಸರಿ ಆಪ್ರೇಷನ್ ಮಾಡ್ತೀನಿ, ಹೋದ ಸರ್ತಿ ಮಾಡಿದ ಥರ ತಲೆಗೆ ನೀರನ್ನು ಸೋಕಿಸ್ಬಾರ್ದು ಅಂತ ಹೇಳಿ ಆಪ್ರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ತಾರೆ. ಬಸಲಿಂಗ ಅವರನ್ನು ಒಂದು ಚಿಕ್ಕ ಮುಗ್ಧ ಮಗು ಥರ ನೋಡ್ತಾ ಇರ್ತಾನೆ. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇಲ್ಲಿ ಪೂರ್ಣ ಸಾರಾಂಶವನ್ನು ನಾವು ಗಮನಿಸೋದಾದರೆ ಇಲ್ಲಿ ಜಾತೀಯತೆ ಬರುತ್ತೆ, ಪ್ರಾಮಾಣಿಕತೆ ಬರುತ್ತೆ, ಒಳ್ಳೆಯ ಒಂದು ಮನಸ್ಸುಗಳು ಬರುತ್ತೆ, ಸಮಾಜದಲ್ಲಿ ಆಗುವಂತಹ ಎಷ್ಟೋ ಘಟನೆಗಳು ಬರುತ್ತೆ. ಒಂದು ಒಳ್ಳೆಯ ಸಂದೇಶವನ್ನು ಕೂಡ ಈ ಒಂದು ಪಾಠ ಕೊಡ್ತಾ ಹೋಗುತ್ತೆ. ಇಷ್ಟು ಇವತ್ತಿನ ಪಾಠ. ಎಲ್ಲರಿಗೂ ಧನ್ಯವಾದ.